ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹೆಸರೂರು ಎಂಬ ಗ್ರಾಮಕ್ಕೆ ಬಂದಿದ್ದೇವೆ. ಇಲ್ಲಿ 2 ಎಕರೆ ಒಂದು ಸೀತಾಫಲದ ತೋಟವನ್ನು ಶ್ರೀ ರಾಜಾ ಬಕ್ಷಿ ಅವರು ನಿರ್ಮಾಣ ಮಾಡಿದ್ದಾರೆ. ಇವರು ಹೊಸದಾಗಿ ಕೃಷಿ ಮಾಡ್ತಾ ಇದ್ದಾರೆ ಅಂಥೇಳಿ ನಮಗೆ ಶ್ರೀ ಸಿರಾಜ್ ಮೂಲಿಮನಿ ಅವರು ಹೇಳ್ತಾಯಿದ್ರು. ಹಾಗಾಗಿ ಇವತ್ತಿನ ಕಂತಿನಲ್ಲಿ ಇವರಿಬ್ಬರನ್ನ ಮಾತಾಡಿಸಿ ಈ ಒಂದು ಸೀತಾಫಲ ಬೆಳೆದ ಪರಿಸ್ಥಿತಿ ಏನಿದೆ ಈ ಭಾಗದಲ್ಲಿ, ಇದಕ್ಕೆ ಏನೇನೆಲ್ಲ ಅವಕಾಶಗಳಿದ್ದಾವೆ, ಆಮೇಲೆ ಈ ಹಣ್ಣು ಕೂಡ ನೀವು ಕಟಾವು ಮಾಡಿದ್ದು ಒಂದು 3-4 ತಿಂಗಳಿಗೆಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ, ಅದನ್ನೆಲ್ಲ ಇವ್ರು ಹೆಂಗೆ ಸರಿದೂಗಿಸ್ತಾರೆ, ಅದ್ರ ಜೊತೆಗೆ ಇದರಲ್ಲಿ ಏನೆಲ್ಲ ಬೇಸಾಯ ಕ್ರಮಗಳನ್ನು ಮಾಡ್ತಾಯಿದ್ದಾರೆ, ಇದರಲ್ಲೇನಾದರೂ ಬಹಾರ್ ಟ್ರೀಟ್ಮೆಂಟು, ಪಾಲಿನೇಷನ್ನು, ನೀವು ಹಳೆ ಕಂದುಗಳೆಲ್ಲ ನೋಡಿರ್ತೀರ, ಅರ್ಕಾಸಾನ್ ಎಂಬ ಈ ಸೀತಾಫಲ ತಳಿಗೆಲ್ಲ ಪಾಲಿನೇಷನ್ ಎಲ್ಲ ಮಾಡೋದಿದೆ. ಆ ರೀತಿ ಈ ತೋಟದಲ್ಲಿ ಇವ್ರು ಏನಾದರೂ ಮಾಡ್ತಾಯಿದ್ದಾರಾ, ಮತ್ತು ಒಟ್ಟಾರೆಯಾಗಿ ಆರ್ಥಿಕತೆ ಅಂತ ಬಂದಾಗ ಇದರಲ್ಲಿ ಇವ್ರು ಎಷ್ಟು ಲಾಭ ಮಾಡ್ತಾಯಿದ್ದಾರೆ ಅನ್ನುವ ಎಲ್ಲ ಮಾಹಿತಿಗಳನ್ನು ಇವ್ರನ್ನ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಥ್ಯಾಂಕ್ ಯು. ನಾವೊಂದು 2-3 ದಿನಗಳ ಹಿಂದೆ ನಾವು ಶ್ರೀ ಸಿರಾಜ್ ಮೂಲಿಮನಿ ಸರ್ ಅವ್ರ ಹತ್ರ ಹೋಗಿದ್ವಿ. ಅವರು ಈ ಸೀತಾಫಲ, ನಿಂಬೆ ಮತ್ತು ಕಸಿ ಬದನೆಯ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರು. ಇವತ್ತು ಅವರೇ ನಿಮ್ಮ ಸಂಪರ್ಕವನ್ನು ಕೊಟ್ಟು ನಮ್ಮ ಜೊತೆ ಇಲ್ಲ ನಾನೇ ಇವ್ರ ತೋಟ ತೋರಿಸ್ತೀನಿ, ತುಂಬ ಚೆನ್ನಾಗಿ ಸೀತಾಫಲ ಮಾಡಿದ್ದಾರೆ ಅಂತ ಹೇಳಿ ಕರ್ಕೊಂಡ್ಬಂದ್ರು ಸರ್. ಧನ್ಯವಾದಗಳು ಸರ್, ನಮ್ಮ ತೋಟಕ್ಕೆ ಬಂದಿದ್ದಕ್ಕೆ. ಓಕೆ ಸರ್. ಅದೇ ಸರ್, ಈಗ ನಮ್ಗೆ ಇಲ್ಲಿ ಬಂದಾಗ ಗೊತ್ತಾಯಿತು, ಅದೇ ಈಗೆಲ್ಲ ಸೀಸನ್ ಮುಗಿದಿದೆ, ನೋಡೋಣ ಅಟ್ಲೀಸ್ಟ್ ಎಷ್ಟು ಮಾಹಿತಿ ಸಿಗುತ್ತೆ ಅಷ್ಟಾದರೂ ಸಿಗಲಿ ಅಂತ ನಿಮ್ಮನ್ನು ಸಂದರ್ಶನ ಮಾಡ್ತಾ ಇದ್ದೀವಿ ಸರ್. ಸರ್, ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಕೃಷಿ ಹಿನ್ನೆಲೆ ಸರ್, ನೀವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಿ? ನಾನು ಮೊದಲಿಗೆ ಕೃಷಿ ಅಂಕರು ಮಾಡಿಲ್ಲ ಸರ್. ನಾನು ಇದು ನೇಕಾರಿಕೆ ಕೃಷಿ ಮಾಡ್ತಿದ್ದೆ. ನಾನು ನೇಕಾರಿಕೆಯಿಂದ ನಾನು ಸ್ವಲ್ಪ ಈ ತೋಟ ನಾವು ಹೊಲನ ಒಂದು 6 ವರ್ಷದಿಂದ ಖರೀದಿ ಮಾಡಿದ್ವಿ ಸರ್. ಖರೀದಿ ಮಾಡಿದ್ಮೇಲೆ ನಾನು ಹಂಗೆ ಸುಮ್ಮನೆ ಏನು ಬೇಸಾಯ ಮಾಡ್ಬೇಕಂತ ಯೋಚನೆ ಮಾಡ್ತೀವಿ. ಅದು ಸೀತಾಫಲ ಮಾಡ್ಬೇಕಂದ್ರೆ ಇದು ಜೋಳ ಭೂಮಿ, ಸೌಳ ಭೂಮಿ ಇದೆಯಲ್ಲ, ಬರಲ್ಲ ಅಂತಂತ ಅಂದಮೇಲೆ ಶಿವಕುಮಾರ್ ಹಿರೇಮಠ ಅಂತಿದ್ನ ಅದಾರ ಸರ್, ಅವ್ರ ಹತ್ರ ಮಾಹಿತಿ ತೊಗೊಂಡಾಗ ಅವರೆಲ್ಲ ಹೇಳಿದ್ರು, ಇಲ್ಲ ಸೀತಾಫಲ ಬೆಳೆ ಭೂಮಿಗೆ ಚೆನ್ನಾಗಿ ಬರ್ತಂತ. ಅವ್ರು ಒಳ್ಳೆ ರೈತರಿದ್ದಾರೆ ಸರ್. ಓಕೆ. ಆಮೇಲೆ ಅದನ್ನು ಅವ್ರು ನೋಡ್ಕೊಂಡು ನಾನು ಮಹಾರಾಷ್ಟ್ರದಿಂದ ಈ ಹಗಿನ ತರ್ಸಕ್ಕೆ ಅವರೆಲ್ಲ ರೆಕಮೆಂಡ್ ಮಾಡಿದರು. ಓಕೆ. ಇದು ತಳಿ ಬಂದು NMK ಗೋಲ್ಡ್ ಅಂತ ಸರ್. ಆ ತಳಿ ಮಾಡಿ ಸ್ಟಾರ್ಟಿಂಗೆಲ್ಲ ನಮ್ಗೆ ಸ್ವಲ್ಪ ಇದ್ರ ಬಗ್ಗೆ ಏನು ನಾಲೆಜ್ ಇದ್ದಿಲ್ಲ. ನನಗೆ NPK ಅಂದ್ರೆ ಏನು, ಇವೇನು ಗೊಬ್ಬರದ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನಮ್ಮ ಮಾವ್ರನ್ನ ಅಷ್ಟ ಫೋನ್ ಮಾಡಿ ಕೇಳ್ತಿದ್ದೆ. ಅವರೆಲ್ಲ ನೀನು 19 ಇದನ್ನು ಟ್ರಿಪ್ನ್ಯಾಗ ಬಿಡು, ಅವ್ರ ಸಲಹೆನೂ ಹೆಚ್ಚೈತಿದ್ರು ಅವಾಗ ಮಾವ್ರದ್ದು. ಸಿರಾಜ್ ಸರ್, ಸಿರಾಜ್ ಮಾವ್ರದ್ದು. ಅವ್ರ ಸಲಹೆ ತೊಳ್ಕೊಂತನ ಮತ್ತು ಆಮೇಲೆ ನನಗೆ ಇನ್ನೊಬ್ಬರು ಭೇಟಿ ಮಾದ್ರು, ಶಿವಕುಮಾರ್ ಹಿರೇಮಠ ಸರ್. ಅವರು ಒಳ್ಳೆಯ ಸಲಹೆ ಕೊಟ್ಟರು. ಅವ್ರ ಸಲಹೆ ಮೇರೆಗೆ ನನಗನ್ಸಿದ ಮಟ್ಟಿಗೆ ನಾನು ಮೊದಲೇ ಪೀಕ್ನಲ್ಲೇ ಸಕ್ಸಸ್ ಆಗಿದ್ದೀನಿ. ಓಕೆ. ಯಾರು ಇಷ್ಟು ಪೀಕ್ ತೆಗ್ದಲ್ ಅಂತ ಅವರ ಹೇಳ್ತಿರ್ತಾರೆ ಶಿವಕುಮಾರ್. ಫಸ್ಟ್ ಸ್ಟಾರ್ಟಿಂಗ್ನೊಳಗೆಲ್ಲ ಡ್ರಾಪ್ ಆಗೋದು, ಫ್ಲವರ್ ಡ್ರಾಪ್ ಆಗಿರ್ತಾವ, ಹಣ್ಣಾಗಲ್ಲ, ಏನೋ ತೊಂದರೆ ಆಗ್ತಿರ್ತಾವ. ಮೊದಲಿಗೆ ನಾನೀಗ ಸುಮಾರು 6 ಟನ್ ಮಾಲ್ ತೆಗೆದೇನೆ ಸರ್ ಇದ್ರೊಳಗೆ. ಸರ್, ಈಗ ನೀವು ಮೊದಲು ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳಿತಿದ್ರೆ ಅಥವಾ ಡೈರೆಕ್ಟೇ ಸರ್ ಸೀತಾಫಲ ಹಚ್ಚಿದ್ದು? ಡೈರೆಕ್ಟೇ ಸರ್. ಅವ್ರ ಮಾಹಿತಿ ಮೇರೆಗೆ? ನಿಜ ಸರ್. ಹೌದು ಸರ್. ಸರ್, ಈಗ ಇದರಲ್ಲಿ ನಿಮ್ಮ ಭೂಮಿಗೆ ಇದು ಸೂಟ್ ಆಗತ್ತಾ ಅನಿಸ್ತಾ? ನಿಮ್ದು ಭೂಮಿ ಯಾವ ರೀತಿ, ಇದು ಮಣ್ಣು ಯಾವ ರೀತಿ ಇದೆ? ಇದು ಕರ್ಲ್ ಭೂಮಿ ಅಂತಾರಲ್ಲ ಸರ್, ಆ ಥರ ಅರ್ಧ ಆ ಕಡೆ ಎಲ್ಲ ಕರ್ಲ್ ಭೂಮಿ ಇದೆ ಸರ್. ಇದೆಲ್ಲ ಉಸುಗು ಮಿಶ್ರಿತ ಭೂಮಿ ಇದೆ. ಇದು ಸ್ವಲ್ಪ ಚೆನ್ನಾಗಿದೆ, ಪರವಾಗಿಲ್ಲ. ಆ ಕಡೆ ಅರ್ಧ ಭೂಮಿ ಇದೆಲ್ಲ ಸರ್ ಪೂರಾ ಕರ್ಲ್ ಭೂಮಿ ಇರೋದ್ರಿಂದ ಇದಕ್ಕೆ ಸ್ವಲ್ಪ ನೀರಿನ ಅವಶ್ಯಕತೆ ಭಾಳ ಕಡಿಮೆ ಈ ಸೀತಾಫಲ ಬೇಸಾಯಕ್ಕೆ. ಅದಕ್ಕೆ ಅವರು ಶಿವಕುಮಾರ್ ಸರ್ ಏನಂದ್ರೆ ಎಲ್ಲ ಇದಕ್ಕೆ ಸೂಕ್ತ ಆಗ್ತಕ್ಕಂಥದ್ದು ಸೀತಾಫಲನ ಸ್ವಲ್ಪ ಮೇಂಟೆನೆನ್ಸ್, 0 ಮೇಂಟೆನೆನ್ಸ್ ಐತೆ, ಪರವಾಗಿಲ್ಲ ಮಾಡಂತ ಹೇಳಿದ್ರೆ ಅವ್ರ ಸಲಹೆ ಮೇಲೆ ಮಾಡಿದ್ದು ಸರ್. ಓಕೆ. ಈಗ ಉತ್ತರ ಕರ್ನಾಟಕಕ್ಕೆ ಬಂದ್ರೆ ಸರ್, ಜಾಸ್ತಿ ಕಾಡುಗಳಲ್ಲಿ ಅಂದ್ರೆ ಗುಡ್ಡಗಾಡಲ್ಲಿ ಜಾಸ್ತಿ ಸಿಗ್ತಾವ ಸರ್ ಜವಾರಿ. ಜವಾರಿ. ಈಗ ಜವಾರಿಗೆ ಹೋಲಿಕೆ ಮಾಡಿದ್ರೆ ಇದು ಒಂದು ಹೈಬ್ರಿಡ್ ತರ, ಹೈಬ್ರಿಡ್ ಸರ್ NMK ಗೋಲ್ಡ್. ಹೌದು ಸರ್. ಇದು ಹೆಂಗೆ ಡಿಫ್ರೆನ್ಸ್ ಆಗುತ್ತೆ, ಏನು ವ್ಯತ್ಯಾಸ ಆಗುತ್ತೆ? ಇದು ನೋಡಿ ಸರ್, ಸುಮಾರು ಈ ಹಣ್ಣು ಇದ್ರೊಳಗೆ ಬೀಜ ಕಡಿಮೆ ಸರ್, ಅದ್ರೊಳಗೆ ಪಲ್ಪ್ ಇರ್ತಲ್ರಿ, ಅದು ಜಾಸ್ತಿ ಇರುತ್ತೆ. ಆಮೇಲೆ ಇದು ಹಣ್ಣು ಸುಮಾರು 600-800 ಗ್ರಾಮ್ ನನ್ನ ತೋಟದಲ್ಲಿ ಹಣ್ಣು ಬಂದೈತೆ ಸರ್, ಸೈಜ್. ಆಮೇಲೆ ತಿನ್ನೋಕೆ ಒಳ್ಳೆ ಟೇಸ್ಟ್ ಆಗಿರುತ್ತೆ, ಇದು ಒಳ್ಳೆ ಸುಗಂಧವಾಗಿರುತ್ತೆ. ಒಮ್ಮೆ ತಿಂದ ವ್ಯಕ್ತಿ ಅದನ್ನ ಮತ್ತೊಂದು ಸಾರಿ ಈ ಹಣ್ಣು ತಿನ್ನಬೇಕಪ್ಪ ಅಂತ ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಒಳ್ಳೆ ಪೌಷ್ಟಿಕನೂ ಅನಿಸುತ್ತೆ. ಆಮೇಲೆ ಇದ್ರದ್ದು ಕಲರ್ನ ಬೇರೆ ವೆರೈಟಿ ಗೋಲ್ಡ್ ಕಲರ್ ಬರುತ್ತೆ, ಲೈಟ್ ಗೋಲ್ಡ್, ಹಳದಿ ಕಲರ್ ಬರುತ್ತೆ. ಆವಾಗ ಇದನ್ನ ಹಣ್ಣು ಕಟ್ ಮಾಡಿ ಮಾರ್ಕೆಟಿಂಗ್ ಕಳಿಸ್ತೀವಿ ಸರ್. ಓಕೆ. ಸರ್, ಈಗ ಕಾಡ್ದಾದ್ರೆ ಸರ್ ಅದು ಸೀಡ್ ಜಾಸ್ತಿ ಬರುತ್ತೆ, ಸೀಡ್ಸ್ ಜಾಸ್ತಿ ಇರುತ್ತೆ, ಆಮೇಲೆ ಸಣ್ಣ ಸೈಜ್ ಇರುತ್ತೆ ಸರ್. ಅಷ್ಟು ಇದ್ರಷ್ಟು ಟೇಸ್ಟ್ ಅನ್ಸಲ್ಲ ಏನು ಸರ್. ಇದು ಅದು ಬೀಜ ಅದು ನಿಮ್ಗೇನಂದ್ರೆ
2-3 ದಿನದಾಗ ಅದು ಹಣ್ಣು ಕೊಳ್ತು ಹೋಗೋಂಥ ಚಾನ್ಸಸ್ ಇರುತ್ತೆ ಆ ಕಾಡ್ದು. ಇದು ಒಂದು ನಿಮ್ಮ 4-5 ದಿವಸ ಹಣ್ಣಾಗಕ್ಕೆ 4 ದಿವಸ ಬೇಕು ಸರ್. ಇದು ಕಟ್ ಮಾಡಿದ್ಮೇಲೆ ಆಮೇಲೆ 4 ದಿವಸ ಇಟ್ಟು ತಿನ್ಬೋದು, ಏನು ತೊಂದರೆ ಇಲ್ಲ. ಇದರಲ್ಲಿ ಮುಖ್ಯವಾಗಿ ಅದೇ ತೊಂದರೆ ಸರ್, ಈ ಅಂಜೂರ ಆಗಿರ್ಬೋದು ಅಥವಾ ಈ ಸೀತಾಫಲ ಆಗಿರ್ಬೋದು, ಹೌದು ಸರ್, ಪೆರಿಷೇಬಲ್ ಸರ್, ಜಲ್ದಿ ಹಣ್ಣಾಗಿ ಕೊಳೆಯುವಂಥದ್ದು. ಆ ಲೆಕ್ಕದಲ್ಲಿ ನಿಮ್ಗೆ ಇದು ಬೆಸ್ಟ್ ಅನ್ಸುತ್ತೆ? ಬೆಸ್ಟ್ ಅನ್ಸುತ್ತೆ ಸರ್. ಒಳ್ಳೆ ಇದು ತಡ್ಕೊಳತ್ತೆ, ತಳ್ಕೊಳುತ್ತೆ ಸರ್, ತಳ್ಕೊಳುತ್ತೆ ಸರ್. ಇದರಲ್ಲಿ ಸಾಕಷ್ಟು ವೆರೈಟಿಗಳಿದ್ದು ಸರ್. ಇದು NMK ಗೋಲ್ಡ್ ನಮ್ಮ ಮಹಾರಾಷ್ಟ್ರದವ್ರು, ಅದ್ರ ಜೊತೆ ನಮ್ಮ AHR ಇಂದ ಅರ್ಕ ಸಹನ ಅಂತ ಕೇಳಿದ್ದೇನೆ ಸರ್ ಹೆಸರು. ಹ್ಞೂ ರೀ, ನನಗೆ ಅವಾಗೆಲ್ಲ ಇದ್ರ ಬಗ್ಗೆ ನಾಲೆಜ್ ಇದ್ದಿಲ್ಲ ಸರ್. ಈಗ ಅವ್ರೇನು ಮಾರ್ಗದರ್ಶನ ಮಾಡ್ಯಾರಲ್ಲ ಅದ್ರ ಮೇಲೆ ಹೋಗ್ಬೇಕಲ್ಲ. ನಾನು ಮೊದ್ಲಿದ್ದ ರೈತ ಆಗಿದ್ರೆ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ಬೋದಾಗಿತ್ತಲ್ಲ. ಹಂಗಾಗಿ ನಾನು ಅವ್ರೇನು ಸಲಹೆ ಮೇಲೆ ಇದನ್ನ NMK ಗೋಲ್ಡ್ ಒಳ್ಳೇದಿದೆ ಅವರ ತರಿಸ್ಕೊಟ್ರಿ ಸರ್, ಬಾರ್ಶಿಯಿಂದ, ಮಹಾರಾಷ್ಟ್ರದ. ಹ್ಞೂ ರೀ. ತೋಟ ಯಾವಾಗ ಮಾಡಿದ್ದು ಸರ್ ಇದು ನಾನು 3 ವರ್ಷದಿಂದ ಮಾಡಿದ್ದೇನೆ ಸರ್. 3 ವರ್ಷದಿಂದ? 2021ರಲ್ಲಿ ಸರ್. ಹ್ಞೂ ರೀ, 3 ವರ್ಷದ ಮೇಲೆ ಇದು ಪೀಕ್ ಬಂದೈತೆ ಸರ್. ಸರ್ ಇದು ಒಟ್ಟು ಎಷ್ಟು ಎಕರೆಯಲ್ಲಿ ಮಾಡಿ? 2 ಎಕರೆ ಇದೆ ಸರ್. 2 ಎಕರೆ. ಎಷ್ಟು ಅಗಿ ಕುಂದ್ರಿಸಿ? 750 ಅಗಿ ಕುಂತ. 750. ಇದ್ರದ್ದು ಭೂಮಿ ಸಿದ್ಧತೆ ಯಾವ ರೀತಿ ಮಾಡಿ? ಸಾಲಿಂದ ಸಾಲಿಗೆ 16 ಫೀಟ್ ಇದೆ ಸರ್. ಗಿಡದಿಂದ ಗಿಡಕ್ಕೆ 8 ಫೀಟ್ ಇದೆ ಸರ್. ಸಾಲಿನ ಸಾಲಿಗೆ 16, ಗಿಡದಿಂದ ಗಿಡಕ್ಕೆ 8 ಫೀಟ್ ಇದೆ. 10 ಫೀಟ್ ಇದೆ ಸರ್. 10 ಫೀಟಲ್ಲಿ ಅದನ್ನು ಮಾಡಿದೆ. ಹೌದು ಹೌದು ಸರ್. ಸರ್ ಇದ್ರ ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೊಂಡ್ರಿ ಸರ್? ಯಾವ ರೀತಿ ನಾಟಿ ಮಾಡಿ? ಈಗ ಮೊದಲಿಗೆ ಏನು ಮಾಡಿದ್ವಿ ಸರ್, ಅವರು ಒಬ್ರು ಖಾನ್ ಸಾಬ್ ಅಂತಿದ್ದಾರೆ, ಅವ್ರು ಅಸ್ಟೆಂಟ್, ಅವ್ರನ್ನ ಕಳಿಸಿದ್ರು ಸರ್, ಶಿವಕುಮಾರ್ ಅವರು. ಅವ್ರಿಗೆ ಒಳ್ಳೆ ನಾಲೆಜ್ ಇದೆ ಖಾನ್ ಸಾಬ್ ಅವ್ರಿಗೆ. ಅವರೆಲ್ಲ ಬಂದು ಸ್ವಲ್ಪ ಎಲ್ಲ ನನಗೆ ಇದು ಈ ಡ್ರಿಪ್ ಅಂದ್ರೆ ಏನಂತ ಸರ್, ನನಗೆ ಪೈಪ್ ಇದೇನು ನಾಲೆಜೇ ಇಲ್ಲಲ್ಲ, ಅವರೆಲ್ಲ ಬಂದು ಸಮತಟ್ಟು ಹೊಲ ಮಾಡಿಸಿಕೊಟ್ರು ಸರ್. ಆಮೇಲೆ ಇದನ್ನ ಮೊದಲಿಗೆ ನಾವು ಅವರು ಹಾಕಿ ಕೊಡ್ತಾ ಹೇಳಿದನ್ ರೀ, ಇದೇನು ಗುಂಡಿ ಹೊಡಿಬೇಕು ಅವಶ್ಯಕತೆ ಏನಿಲ್ಲ. ಒಳ್ಳೆ ಮಳೆ ಜೂನ್ ತಿಂಗಳೊಳಗೆ ಮಳೆ ಹೆಚ್ಚಿರುತ್ತಲ್ಲ, ಅವಾಗ ನೀನೇನಪ್ಪ ಇದನ್ನ ಬಾಯಿ ಬಿಡಗಂತೇಳಿ ಪಿಕಾಸಿ ಅದನ್ನ ಅಷ್ಟ ತೆಗೆದು ಕೇಸಿ ಅದನ್ನ ಆ ಡ್ರಾಪ್ ಏನು ಇದನ್ನ ಮಾಡಿರ್ತಾನೆ ಕಸಿ ಮಾಡಿರ್ತಾರಲ್ಲ ಅದು ಭೂಮಿಯಾಗ ಹೋಗ್ಲಾರ್ದಾಗ ನೋಡ್ಕೊಂಡು ಅಷ್ಟು ಹಚ್ಕಂತ ಹೇಳಿದ್ರು ಸರ್. ಆ ಪ್ರಕಾರ ಮಾಡಿದ್ವಿ. ಇಷ್ಟು ಮಾಡಿ ಒಂದು ಸ್ವಲ್ಪ ಒಂದು 4-5 ತಿಂಗಳ ಮೇಲೆ ಅದು ಇದನ್ನ ಬರಾಕತ್ತು, ಚಿಗಿತದಲ್ರಿ. ಆ ಕುಡಿ ಚಿಗಿದ ಮೇಲೆ ಆ ಕುಡಿ ಚೂಟ ಅಂತ ಹೇಳಿದ್ರು ಅವರು, ಮತ್ತು ಬ್ರಾಂಚಸ್ ಜಾಸ್ತಿ ಆಗುತ್ತಾ ಅಂತ. ಅಷ್ಟಾದ್ಮೇಲೆ ನನಗೆ ಮತ್ತೆ ಅದ್ರ ಮೇಲೆ ಇದು ನಮ್ಗೆ ಅದ್ರ ನಾಲೆಜ್ ಇಲ್ತಕ್ಕ ಅದೇನು ಕುಡಿ ಚೂಟೋದ್ರಿಂದ ಮತ್ತೆ ಗಿಡ ಏನು ಕೆಡ್ತಾ ಏನಂತ ಹಿಂಗೆ ಮಾಡ್ಕ ಅಲ್ಲೊಂದು ಸ್ವಲ್ಪ ಗಿಡ ಬ್ರಾಂಚಸ್ ಕಮ್ಮಿ ಆದವು. ಮತ್ತೆ ಬೇರೆಯವ್ರಿಗೆ ಹಂಗ ಯೂಟ್ಯೂಬ್ನೊಳಗೆ ಅದ್ರಾಗ ನೋಡಿ ಅವರೆಲ್ಲ ಅದ್ರ ಮಾಹಿತಿ ತೊಗೊಂಡು ಒಳ್ಳೆ ಟಾಪ್ ಹೊಡೆದ್ವಿ, ಒಳ್ಳೆ ಚೆನ್ನಾಗಿ ಬರಕತ್ತೆ ಸರ್. ಓಕೆ ಸರ್, ಇದು ನೀವು ಹೇಳಿದ್ರಿ ಕಸಿ ಗಿಡದ ಅಥವಾ ಕಸಿ ಗಿಡದ ಸರ್? ಕಸಿ ಗಿಡದ. ಹೌದು ಹೌದು ಸರ್. ಇದು ಅವರು ಮೇಲೆ ಕಸಿ ಹೌದು ಸರ್. ಓಕೆ, ಅಂದರೆ NMK ಗೋಲ್ಡ್ ಅಂತ ಹೇಳಿ ಕಸಿ ಮಾಡಿದ್ದೆ ಸರ್. ಹೌದು ಸರ್. ಓಕೆ ಸರ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋ ಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ, ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ. ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ.
ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್, ಈಗ ಮೊದಲನೇ ಬಾರಿ ನೀವು ಹಾಕ್ದಿರಿ, ನಾಟಿ ಮಾಡಿದ್ರಿ, ಡ್ರಿಪ್ ಅವಾಗ ಹೇಳಿದ್ರ? ಹೌದು ಸರ್, ಹೌದೇ. 2 ಎಕರೆಗೆ ಎಷ್ಟು ಬೋರ್ವೆಲ್ ಇದೆ ಸರ್? ಒಂದೇ ಬೋರ್ ಇದೆ ಸರ್. ಒಂದೇ ಬೋರಿಗೆ 2 ಎಕರೆ 2 ಇಂಚಿನ ಮೇಲೆ ಐತ್ರಿ ನೀರು. ಚೆನ್ನಾಗೈತೆ, ಪರವಾಗಿಲ್ಲ ರೀ. ಓಕೆ. ಹ್ಞೂ ರೀ ಸರ್, ಈಗ ಇದಕ್ಕೆ ರೋಗ ಕೀಟ ಸಮಸ್ಯೆ ಏನಾದ್ರು? ರೋಗ ಇದಕ್ಕೆ ಮಿಲಿಬಗ್ ಅಂತ ಒಂದು ಬರ್ತದೆ ಸರ್. ಅದು ವೈಟ್, ಅದು ಒಂದು ಸರ್. ಮತ್ತೆ ಉಳಿದಂತೆ ಫುಡ್ ಪ್ಲೈ ಅಂತ ಬರ್ತಾರೆ. ಅವು ಕಲ್ಲಲ್ಲಿ ನಾ ಬ್ಯಾರಿ ಕಂಪ್ನಿ ಇವನ್ ಕಟ್ಟಿದ್ದೀನಿ ಅಂದ್ರೆ ಅದಕ್ಕೆ ಕಂಟ್ರೋಲ್ ಮಾಡ್ಕೊಂಡಿದ್ದೆ ಸರ್. ಓಕೆ. ಫ್ರೂಟ್ ಫ್ಲೈ ಟ್ರ್ಯಾಪ್ಸ್ ಇದಾವೆ? ಅದಾವೆ ಸರ್, ಟ್ರ್ಯಾಪ್ಸ್ ಇದಾವೆ ಸರ್. ಆಮೇಲೆ ಸ್ಟಿಕ್ಕಿ ಟ್ರ್ಯಾಪು ಹಾಕಿದ್ರೆ ಸರ್? ಎಲ್ಲ ಹಾಕಿದ್ವಿ ಸರ್, ಅವು ಹಾಕಿದ್ವಿ ಸರ್. ಅವು ಹಾಕಿದ್ವಿ ಒಂದು ಸರ್. ಅದು ಬಿಟ್ಟರೆ ಏನಾದರೂ ಸ್ಪ್ರೇ ಕೊಡ್ತೀರಾ? ಅದು ಸ್ಪ್ರೇ ಅಂದ್ರೆ ನಾನು ಜಾಸ್ತಿ ಇದಕ್ಕೆ 52-34 ಅದನ್ನ ಅಷ್ಟ ಹಣ್ಣು ಸೈಜ್ ಬರಕ್ಕೆ. ಆಮೇಲೆ ಒಬ್ಬರು ಹತೀಶ್ ಅಂತಿದ್ದಾರೆ ಸರ್, ಅವರು ಸ್ವಲ್ಪ ಏನೋ ಮಾಹಿತಿ ಕೊಡ್ತಿದ್ರು. ಓಕೆ, ಅವರು ಗೈಡೆನ್ಸ್ ಮೇಲೆ ಕೊಡ್ತಾರೆ. ಸರ್, ಈಗ ಸರಿ, ಇದು ರೋಗ ಕೀಟದ್ದಾಯ್ತು. ಹ್ಞೂ ಸರ್. ಅದು ಬಿಟ್ಟರೆ ಇವು 2-3 ಬಿಟ್ಟರೆ ಅಷ್ಟೇ ಸರ್. ಮತ್ತು ಉಳ್ದೊಂದು ಮೇಜರ್ ಆಗಿದ್ದನ್ನು ಏನು ಅವು ದಾಳಿಂಬ್ರಿಗೆ ಬರ್ತಲ್ರಂಗೆ ಅಂತ ವೈರಸ್ ಅಂತವು ಏನು ಇದ್ರ ಏನು ಪ್ರಾಬ್ಲಮ್ ಇಲ್ಲ, ಏನಿಲ್ಲ ಸರ್. ಸರ್, ಇದಕ್ಕೆ ಗೊಬ್ಬರ ಏನೇನು ಕೊಡ್ತೀರಾ? ಹೆಂಗೆ? ಜಾಸ್ತಿ ನಾನು ಎಂಡಿ ಗೊಬ್ಬರ ಕೊಡ್ತೀನಿ ನೋಡಿ ಸರ್. ಜಾಸ್ತಿ ಈಗ ನೋಡ್ರಿ, ಈಗ ಡ್ರೈ ಸೀಸನ್ ರೀ. ಈಗ ಇದಾದ್ಮೇಲೆ ಈಗ ನಾನು ಇದಕ್ಕೆ ಸುರ್ಮಾ ಗಿರ್ಮ ಹಚ್ಚಿ ಕೈ ಬಿಡ್ತೀವಲ್ರಿ, ಈಗ ಕೊಟ್ಟಿಗೆ ಗೊಬ್ಬರ ತಂದು ಇದಕ್ಕೆ ಹಾಕ್ತೀನಿ. ಹಾಕಿ ಪ್ಯಾಕ್ ಮಾಡಿ ಕೈ ಬಿಟ್ಬಿಡ್ತೀವಿ ಸರ್. ಈಗ ರೆಸ್ಟ್ ಬಿಡಿ. ಸರ್, ಈಗ ಮುಖ್ಯವಾಗಿ ಇದು ಏನಿದ್ರು ನಮ್ಮ ಚಳಿಗಾಲದಲ್ಲಿ ಬರುವಂತ ಇದು ಸ್ಪೆಷಲ್ ಚಳಿಗಾಲದ ಹಣ್ಣನ ಅಂತಾರೆ ಸರ್. ಚಳಿಗಾಲದ ಹಣ್ಣೆ ಸರ್. ಹೌದ್ರಿ. ಈಗ ಹಾಫ್ ಸೀಸನ್ ಇದೆ. ಹೌದು ಸರ್. ಈ ಸೀಸನ್ ಅಲ್ಲಿ ಯಾವ ರೀತಿ ಇದ್ರ ಮೇಂಟೆನೆನ್ಸ್ ಮಾಡ್ತೀರಾ ಸರ್ ಗಿಡದ್ದು? ಈಗ ನೋಡ್ರಿ, ಈಗ ಈ ತಿಂಗಳ ಫ್ರೂಟಿಂಗ್ ಎಲ್ಲ ಮುಗಿದಿದೆ ಸರ್, ಒಣಗ್ತಾ ಇದೆ. ಇವಾಗ ಹೆಂಗ್ ಮೇಂಟೈನ್? ಈಗ ಫೆಬ್ರವರಿಲಿಂದ ಈಗ ಫೆಬ್ರವರಿ ವಾರದಾಗ ಒಂದ್ಸರಿ ನೀರು ಕೊಡ್ತೀನಿ ಸರ್. ಈ ತಿಂಗಳು ಜನವರಿ ತಿಂಗಳ ಮತ್ತು ಫೆಬ್ರವರಿ ತಿಂಗಳ ವಾರದಲ್ಲಿ 1 ತಾಸು ಅಷ್ಟೇ. ಆಮೇಲೆ ಮಾರ್ಚ್, ಏಪ್ರಿಲ್, ಮೇ ಒಟ್ಟ ಬಿಲ್ಕುಲ್ ನೀರು ಕೊಡಲ್ಲ ಸರ್. ಅಷ್ಟರೊಳಗೆ ಇದಕ್ಕೆಲ್ಲ ಅದಕ್ಕೆ ಫುಡ್ ಸ್ಟೋರೇಜ್ ಮಾಡಕ್ಕೆ ಅದಕ್ಕೆಲ್ಲ ಏನು ಹೇಳಿದ್ರು ಕೊಟ್ಟಿಗೆ ಗೊಬ್ಬರ ಅದು ಹಾಕಿ ಇದನ್ನ ಮಲ್ಚಿಂಗ್ ಮಾಡಿ ಪ್ಯಾಕ್ ಮಾಡಿ ಕೈ ಬಿಟ್ಬಿಡ್ತೀನಿ ಸರ್. ಅದಾದಮೇಲೆ ಅವ್ರು ಕಟಿಂಗ್ ಮಾಡೋಣ ಕರ್ಕೊಂಬಂದು ಕಟಿಂಗ್ ಮಾಡಿಸಿ ಮತ್ತೆ ಸ್ಟಾರ್ಟ್ ಮಾಡಿ. ಆಮೇಲೆ ಕಟಿಂಗ್ ಮಾಡಿದ ಆದ್ಮೇಲೆ 20 ದಿವಸ ನೀರು ಕೊಡಬಾರ್ದು ಸರ್. ಅಂದ್ರೆ ಯಾವಾಗ ಜೂನಲ್ಲಿ ಕಟಿಂಗ್ ಮಾಡ್ತೀರಾ? ನಾನು ಮೇ ಫಸ್ಟ್, ಇದು ಮೇ ಎಂಡ್ ಸರ್. ಮೇ ಎಂಡಿಗೆ ಎಲ್ಲ ಚಾಟ್ನಿ ಮಾಡ್ತೀವಿ. ಆ ಚಾಟ್ನಿ ಹೆಂಗ್ ಮಾಡ್ತಾರೆ ಸರ್? ಎಂತ ರೆಂಬೆ ಕೊಂಬೆಗಳು ತೆಗಿತೀರಿ? ಅದೇ ಇಲ್ಲಿ ನೋಡಿ ಸರ್, ಕನಿಷ್ಠ ಒಂದು ಪೆನ್ಸಿಲ್ ದಪ್ಪ ಯಾವುದಕ್ಕೂ ರೆಂಬೆ ಬಂದಿರ್ತಲ್ರಿ, ಆ ಪೆನ್ಸಿಲ್ಗಿಂತ ದಪ್ಪ ಇರೋದನ್ನ ಕಟ್ ಮಾಡ್ತೀವಿ ಸರ್. ಅಲ್ಲಿಂದ ಮತ್ತೆ ಜಾಸ್ತಿ ಬ್ರಾಂಚಸ್ ಬರುತ್ತೆ, ಸೈಡಿಗೆ ಬರ್ತಾವ ಸರ್. ಅಂದ್ರೆ ಇದು ಫ್ರೂಟಿಂಗ್ ಹೆಂಗೆ ಸರ್? ನೀವು ಚಾಟ್ನಿ ಮಾಡಿದ ಗಿಡ ಮರದಿಂದನೇ ಬರುತ್ತೋ? ಹೌದೌದು ಸರ್, ನಿಜ, ಅಲ್ಲಿಂದ ಬರುತ್ತೆ ಸರ್. ಅಲ್ಲಿಂದಾನೆ? ಹೌದು. ಆಮೇಲೆ ಫ್ಲವರ್ ತುದಿಗೆಲ್ಲ ಬರಬಾರ್ದು ಸರ್. ಅದೇನು ನಾವು ಚಾಟ್ನಿ ಮಾಡಿರ್ತೀವಲ್ಲ ಸರ್, ಅಲ್ಲಿ ತೆಳಗಿಂದ ಬಂದ್ರೆ ಫ್ರೂಟ್ಸ್ ದೊಡ್ಡದನಾಗತ್ತ, ಸ್ಟೆಮಿನರ್ ಇರುತ್ತೆ ಸರ್. ಅದು ಹಿಡ್ಕೊಳತ್ತೆ ಸರ್. ಯಾಕಂದ್ರೆ ತುದಿ ಹಿಡ್ಕೊಳ್ಳ ಸುಮಾರು 600-800 ಗ್ರಾಮ್ ಬರ್ತಲ್ಲ ಸರ್. ಅದಕ್ಕೆ ಶಕ್ತಿ ಬೇಕಲ್ಲ, ಅದಕ್ಕೆ. ಓಕೆ. ಇದಿಷ್ಟು ನೀವು ಹಾಫ್ ಸೀಸನ್ ಅಲ್ಲಿ ಮಾಡೋದು. ಮೇನ್ ಆಗಿ ಸ್ಟ್ರೆಸ್ ಕೊಡೋದು, ಎಲೆ ಎಲ್ಲ ಉದುರುತ್ತೆ. ಉದುರಿದಾದ್ಮೇಲೆ ನೀರು ವಾರಕ್ಕೆ ಒಂದ್ಸಲ, ಫೆಬ್ರವರಿವರೆಗೆ ಅಷ್ಟೇ. ಅದಾದ್ಮೇಲೆ ಸಮ್ಮರ್ ಅಲ್ಲಿ ಪೂರ್ತಿ ಗ್ಯಾಪ್ ಬಿಡ್ತೀರಾ, ಫುಲ್ ಎಲೆ ಉದುರುತ್ತೆ. ಅವಾಗ ಚಾಟ್ನಿ ಮಾಡಿ 1 ವಾರ ಗ್ಯಾಪ್ ಬಿಟ್ಟು 20 ದಿನ ಗ್ಯಾಪ್ ಬಿಟ್ಟು ಆಮೇಲೆ ನೀರ್ ಕೊಟ್ರೆ ಚಿಗುರು ಬರುತ್ತೆ. ಚಿಗುರು ಬಂದಿದ್ದು ನೆಕ್ಸ್ಟ್ ನಿಮ್ಗೆ ಚಿಗುರದ ಸಮೇತ ಫ್ಲವರ್ ಚಿಗುರು ಒಮ್ಮಗ್ಲೇ ಬರ್ತಾರೆ ಆಚೆ ಕಡೆ. ಒಮ್ಮಗ್ಲೇ? ಹೌದೌದು ಸರ್. ಅಲ್ಲಿಗೆ ನಿಮ್ಗೆ ಅಕ್ಟೋಬರಿಗೆಲ್ಲ ಬರುತ್ತೆ? ಹೌದು ಸರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಎಂಡ್ ಆಗಿಬಿಡುತ್ತೆ ಸರ್. 3 ತಿಂಗಳವರೆಗೂ ನಿಮ್ದು ಕ್ರಾಪಿಂಗ್ ಇರುತ್ತೆ. ಸರ್, ಈಗ ಮೇನ್ ಇದ್ರದ್ದು ಮಾರ್ಕೆಟಿಂಗ್ ಇದೆಯಾ? ಇಲ್ಲಿ ಮಾರ್ಕೆಟಿಂಗ್ ಇದೆ ಸರ್, ಹೊಸಪೇಟೆ ಇದೆ ಸರ್. ನೀವು ಹೆಂಗೆ ಝೀರೋ ಕಟಿಂಗ್ ಕೊಡ್ತೀರಾ ಅಥವಾ ಹೆಂಗೆ? ಅದು ಅವ್ರಿಗೆ ಹೊಲ ಇಲ್ಲ ಸರ್, ನಾನೇ ಸಪ್ಲೈ ಮಾಡಿಬಿಡ್ತೀನಿ ಸರ್. ಓಕೆ, ನಾನೇ ಕೊಟ್ಟು ಬರ್ತೇನೆ ಸರ್. ಈಗ ನೀವು ಕಾಯಿ ಬಂದಾಗ ಸರ್, ಹಣ್ಣು ಬಂದಾಗ ಅದಕ್ಕೆ ಏನಾದ್ರು ಸ್ಪೆಷಲ್ ಬ್ಯಾಗಿಂಗ್ ಏನು ಮಾಡಲ್ಲ ಸರ್. ಏನು ಮಾಡಲ್ಲ. ನಾವು ಮತ್ತು ನನ್ನ ಹೆಂಡತಿ ಕಲ್ತಾವ ಏನು ನಮ್ಗಲ್ಲೇ ಗೊತ್ತಾಗುತ್ತೆ. ಇದು
ಈಗ ಲೈಟ್ ಗೋಲ್ಡ್ ಕಲರ್ ಬರೋಣ ಅದು ಕಟ್ ಮಾಡ್ಕೊಳ್ಳೋದು. ಮಾರ್ಕೆಟಿಂಗ್ ಒಮ್ಮೆ ಒಂದು ಸಾರಿ ಹರಿದ್ರೆ 25-30 ಬಾಕ್ಸ್ ಕಟ್ ಮಾಡ್ತೀನಿ. ಇದು ಯಾಕಂದ್ರೆ ಪ್ಯಾಕೇಜಿಂಗ್ ಇಂಪಾರ್ಟೆಂಟ್ ಸರ್, ಭಾಳ ಸೆನ್ಸಿಟಿವ್ ಫ್ರೂಟ್ ಸ್ವಲ್ಪ ಆ ಕಡೆ ಅದಾದರೂ ಇದಾಗುತ್ತೆ. ಇದು ಸ್ವಲ್ಪ ಏನು ಹಂಗೇನ ತೊಂದರೆ ಏನಿಲ್ಲ ಬಿಡಿ ಸರ್, ಗಟ್ಟಿಯಾಗಿರ್ತಲ್ಲ. ನಾನು ಸ್ವಲ್ಪ ಹಣ್ಣು ಕಾಯಿ ಇರಾಗಲೇ ಕಟ್ ಮಾಡ್ತೀವಲ್ಲ, ಏನು ತೊಂದರೆ ಇಲ್ಲ. ಅಂದರೆ ಯಾವ ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಕಾರ್ಟೂನ್ ಬಾಕ್ಸ್ ಇಲ್ಲ ಸರ್, ಇದು ತರಕಾರಿ ಮಾಡ್ತಲ್ಲ ಅಷ್ಟೇ, ಟ್ರೇದಾಗ ಹೋಯ್ತೀವಿ ಸರ್. ಟ್ರೈನಾಗೆ ಹೋಯ್ತು, ಕೆಳಗೆ ಕವರ್ ಹಾಕ್ತೀವಿ, ಮೇಲೆ ಕವರ್ ಹಾಕ್ಯಂಡು ಪ್ಯಾಕ್ ಮಾಡಿಬಿಡ್ತೀವಿ ಸರ್, ಅಷ್ಟೇ. ಬ್ಯಾಕ್ ಮಾಡಿ ಕೊಡ್ತೀವಿ ಅಷ್ಟೇ ಸರ್. ಈಗ ಫಸ್ಟ್ ಬೆಳೆ ಯಾವಾಗ ತಗೊಂಡ್ರಿ ಸರ್ ಇದು? ಅಂತ 3ನೇ ವರ್ಷ. 3ನೇ ವರ್ಷ. ಹೌದೌದು ಸರ್, 3 ವರ್ಷ. ಈ ಫಸ್ಟ್ ಇಳುವರಿ ಏನು ಬಂತು ಸರ್? ಹೇಳಿದ ಸುಮಾರು 6 ಟನ್ ಬಂತು ಅಂತ ಹೇಳಿದ್ನಲ್ಲ ಸರ್ ನಾನು. 6 ಟನ್ ಬಂತು. ಫಸ್ಟ್ ಹಾಲ್ಟಿಂಗ್ 100 ರೂಪಾಯಿ kg, 120 ರೂಪಾಯಿ kg ಮಾರಿದೆ ಹೊಸಪೇಟೆ. ಆಮೇಲೆ ಮಹಾರಾಷ್ಟ್ರ ಮಾಲ್ ಬರೋಕೈತೆ ಸ್ವಲ್ಪ ರೇಟ್ ಡೌನ್ ಆಯಿತು, 80-60 ರೂಪಾಯಿ ಈ ರೀತಿ ಕೊಟ್ಟೆ ಅನ್ಸುತ್ತೆ. ಸರ್ ಈಗ ಒಟ್ಟು 2 ಎಕರೆಯಿಂದ ನಿಮ್ಗೆ ಎಷ್ಟು ಆದಾಯ ಬರ್ತಾ ಇದೆ? ನಾನು ಈ ವರ್ಷ ನೋಡಿ ಸರ್ ಒಂದು 60,000 ರೂಪಾಯಿ ಖರ್ಚು ಮಾಡಿದ್ದೀನಿ ಸರ್. ನಾನು ಒಂದು 4 ಲಕ್ಷ ರೂಪಾಯಿ ತೆಗೆದಿದ್ದೀನಿ ಸರ್. ತೆಗೆದಿದ್ದೀನಿ. ಹೌದು ಸರ್. ಇದಕ್ಕೆ ಈಗ ಮಾರ್ಕೆಟಿಂಗ್ ಭಾಳ ಫ್ಲಕ್ಚುಯೇಟ್ ಆಗುತ್ತಾ? ಇದಕ್ಕೆ ಆಗ್ತಾರೆ ಸರ್, ಆಗ್ತದೆ. ಯಾಕಂದ್ರೆ ಕಾಂಪಿಟೇಷನ್ ಅವರು ಮಹಾರಾಷ್ಟ್ರದ್ದು ಸ್ವಲ್ಪ ಜಾಸ್ತಿ ಓವರ್ ಸೈಜ್ ಇರ್ತಾವೆ, ಒಂದೊಂದು ಕೆಜಿನೂ ಬರ್ತಾವ್ರು ಹಣ್ಣು ಬಂದು. ಆಮೇಲೆ ಅಲ್ಲೇ ನಮ್ಮ ಅವ್ರ ಮೇನ್ ಪ್ರಾಡಕ್ಟ್ ಅಲ್ಲೇ ಅಲ್ರಿ ಅವ್ರದ್ದು ತಯಾರ ಇದನ್ನ ಬೆಳೆಯೋದು. ಹಂಗಾಗಿ ಅಲ್ಲೆಲ್ಲ ರೈತರೆಲ್ಲ ಬೆಳೆದ್ರೆಲ್ಲ ಕರ್ನಾಟಕಕ್ಕೆ ಜಾಸ್ತಿ ಮಾಡಿ ಕಳಿಸಿಬಿಡ್ತಾರೆ. ಈ ಕರ್ನಾಟಕದಾಗ ಬೆಳೀತಕ್ಕಂಥ ರೈತರ ಮೇಲೆ ಭಾಳ ಹೊಡ್ತಾ ಬರ್ತದೆ. ಅಂದರೆ ನಮಗೆ ಅಕ್ಟೋಬರ್ ಟೈಮಲ್ಲೇ ನಮ್ಗೆ ಜಾಸ್ತಿ ಫಸ್ಟ್ ಬೆಳೆ ಏನು ಬರುತ್ತಾ ಅವಾಗ ಒಳ್ಳೆ ರೇಟ್ ಸಿಗುತ್ತೆ ಸರ್ ನಮ್ಗೆ. ಹೆಂಗೆ ಡಿಸೆಂಬರ್ ಸನಿ ಅವಾಗೆಲ್ಲ ನವಂಬರ್ ಡಿಸೆಂಬರ್ ಎಂಡ್ ಐತಲ್ಲ ಸರ್, ಪೂರಾ ಡೌನ್ ಆಗಿಬಿಡುತ್ತೆ ರೇಟ್. ನಮ್ದು ಪರವಾಗಿಲ್ಲ, ನಾನು 60-70 ರೂಪಾಯಿ ಕೆಳಗೆ ಕೊಟ್ಟಿಲ್ಲ. ಬೇರೆ ರೈತರೆಲ್ಲ 25-30 ರೂಪಾಯಿ ಕೊಟ್ಟಾರೆ. ಸ್ವಲ್ಪ ಮಾವರೆಲ್ಲ ಐಡಿಯಾ ಕೊಡ್ತಾರೆ ನಮ್ಮ ಮಾವರು. ಆ ಮೆಥಡ್ಲಿದ್ದ ಇದಕ್ಕೆ ಅದೇನು ಫುಡ್ ಪ್ಲೇ ಏನಿಲ್ಲ ಸರ್, ಹುಳ ಬರ್ತ ಸರ್, ಬಲ್ ತಂತದ. ನನ್ನ ದೇವ್ರ ದಯದಿಂದ ನಮ್ಮ ಹೊಲಕ್ಕೆ ಬರಲಿಲ್ಲ ಅದು, ಏನ್ರಿ ಅದೊಂದು ಕಾಪಾಡ್ಕೊಂಡು ಹೋದ್ವಲ್ಲ. ಹಿಂಗಾಗಿ ರೇಟ್ ನಮ್ಗೇನು ವೇರಿಯೇಷನ್ ಆಗಿಲ್ಲ. ಆಮೇಲೆ ಹೊಸಪೇಟೆರೆಲ್ಲ ಫೋನ್ ಮಾಡೋರು, ನಿಮ್ಮ ತೋಟದ ಹಣ್ಣ ಕಳಿಸು, ಇಲ್ಲ ನಾವೇ ಬಂದು ತೊಗೊಂಡು ಹೋಗ್ತೀವಿ, ಗುತ್ತಿಗೆಯಾರ ಕೂಡ ಅಂತ ಹಿಂಗಾಳ್ತಿದ್ರು. ಪರವಾಗಿಲ್ಲ ಏನು ಸರ್. ಓಕೆ, ಹಾಗಾಗಿ ಒಟ್ಟಾರೆ ಸೀತಾಫಲ ಬೆಸ್ಟ್ ಅಂತ ನನಗೆ ಬೆಸ್ಟ್ ಅನಿಸುತ್ತೆ. ಸರ್ ಸರ್ ಇಷ್ಟೊತ್ತು ನೀವು ಸೀತಾಫಲದ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರೊಂದಿಗೆ ಹಂಚ್ಕೊಂಡ್ರಿ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ, ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಧನ್ಯವಾದಗಳು. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರಸ್ ಇಕೋ ಸೈನ್ಸಸ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್.
ಕದಂಬ ಅಗ್ರಿಟೆಕ್, ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್, ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್, ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ, 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಸರ್ ನಮಸ್ಕಾರ. ಸರ್, ಇಷ್ಟೊತ್ತು ನಮಗೆ ರಾಜಾ ಸಾಬ್ ಅವರು ಈ ಸೀತಾಫಲದ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸರ್. ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಜನ ಸೀತಾಫಲದ ಒಂದು ಬೆಳೆಗೆ ಮೊರೆ ಹೋಗ್ತಿದ್ದಾರೆ ಸರ್. ಇಲ್ಲಿ ಏನು ಕಾರಣ ಇರ್ಬೋದು ಸರ್? ಏನಕ್ಕೆ ಸೀತಾಫಲ ಬೆಳೀತಾ ಇದ್ದಾರೆ? ಇತ್ತೀಚೆಗೆ ಯಾಕೆ ಜಾಸ್ತಿ ಆಗ್ತಾ ಇದೆ ಇದ್ರ ಏರಿಯಾ? ಮೊದಲಿಗೆ ನಮಸ್ಕಾರ. ಇದು ರಾಜಾ ಸಾಬ್ ಯಲಬುರ್ಗಿ ಅಂಥೇಳಿ ನನ್ನ ಅಳಿಯನ ತೋಟ, 2 ಎಕರೆ ಸೀತಾಫಲ ಇದೆ. ಈ ಸರಿ ಬೆಳೆಯೋದು ಮೊದಲನೇ ಬೆಳೆ ಬಂತು. ಭಾಳ ಒಳ್ಳೆ ಇಳುವರಿನೇ ತೆಗೆದಿದ್ದಾರೆ. ಯಾಕಂದರೆ ನಮ್ಮ ಭಾಗದಲ್ಲಿ ಈಗಾಗಲೇ 3-4 ವರ್ಷದಿಂದಲೇ ಸೀತಾಫಲ ಬೆಳೆ ಶುರುವಾಗಿದೆ. ಇಲ್ಲಿ ನಾಟಿ ಮಾಡಿರೋ ತಳಿ ಏನಿದೆಯಲ್ಲ, ಇದು NMK ಗೋಲ್ಡ್ ಅಂಥೇಳಿ ಮಹಾರಾಷ್ಟ್ರದಿಂದ ತಂದಿರತಕ್ಕಂಥ ಕಸಿ ಕಟ್ಟಿದ ಸಸಿಗಳು, ಬಾರ್ಸೆಯಿಂದ ತಂದಂಥ ಸಸಿಗಳು. ಇದು ಭಾಳಷ್ಟು ಜನ ಈ ಸೀತಾಫಲನೇ ಯಾಕೆ ಬೆಳೆಯುತ್ತಾರೆ ಇಲ್ಲಿ ನಮ್ಮ ಭಾಗದಲ್ಲಿ ಅಂದರೆ, ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಂತಂದರೆ ಇದು ನೀರನ್ನು ಜಾಸ್ತಿ ಕೇಳೋದಲ್ಲ ರೀ. ನೀರು ಭಾಳ ಕಡಿಮೆ ಕೇಳ್ತದೆ. ಯಾಕಂದರೆ ಆ್ಯಕ್ಚುಲಿ ಇದ್ರ ಕ್ರಾಪ್ ಬರೋದೇ ಅಕ್ಟೋಬರ್-ನವಂಬರ್ದಲ್ಲಿ. ಹೀಗಾಗಿ ನಮ್ಮ ಈ ಬೆಳೆ ಮುಗಿಯೋದು ಡಿಸೆಂಬರ್ ಎಂಡಿಗೆ ಮುಗ್ತಾ ಇರ್ತದೆ. ಅಲ್ಲಿವರೆಗೂ ಮಳೆ ಆಧಾರಿತ ಬೆಳೆ ಅಂದ್ರೂ ಅಡ್ಡಿ ಇಲ್ಲ. ಇದು ಮಳೆ ಮೇಲೆ ಬೆಳೀತಿರ್ತದೆ. ಮುಂದಿನ ದಿನಮಾನದೊಳಗೆ ನಾವು ಇದನ್ನು ಡಿಸೆಂಬರ್ ಮುಗಿದ ತಕ್ಷಣ ರೆಸ್ಟಿಗೆ ಬಿಟ್ಬಿಡ್ತೀವಿ. ಅವಾಗ ನೀರಿನ ಅವಶ್ಯಕತೆನೇ ಬೆಳೆದಿಲ್ಲ. ಹೀಗಾಗಿ ಭಾಳ ಕೆಲಸನೂ ಕಡಿಮೆ. ಆಮೇಲೆ ಜೀರೋ ಕಲ್ಟಿವೇಷನ್ ಅಂದರೂ ಅಡ್ಡಿ ಇಲ್ಲ. ಉದಾಹರಣೆಗೆ ಬಾಳೆ, ಪಪ್ಪಾಯಿ, ದಾಳಿಂಬೆ ಇಂಥ ಬೆಳೆಗಳಿಗೆಲ್ಲ ಸಾಕಾಗೋಷ್ಟು ನಾವು ದುಡ್ಡನ್ನು ಹಾಕಬೇಕಾಗ್ತದೆ. ಬಟ್ ಇಲ್ಲಿ ದುಡ್ಡು ಜಾಸ್ತಿ ಹೋಗೋದಿಲ್ಲ ಸರ್. ನಮ್ಮ ಕ್ಯಾಪಿಸಿಟಿ ಇತ್ತಂದರೆ ಸಾಕಾಗೋಷ್ಟು ಒಂದು ಟ್ರಿಪ್ ಬದಲಾಗಿ ಇನ್ನೊಂದು ಟ್ರಿಪ್ ಸಗಣಿ ಗೊಬ್ಬರ ಏರಿಸ್ಬೋದು ಇವನ್ನ. ಅದ್ರ ಬಿಟ್ಟರೆ ಬೇರೆ ದಾಳಿಂಬೆಗೆ ಬೆಳೆಗೆ ಉಪಯೋಗ ಮಾಡಿದಂಥ ಸರ್ಕಾರಿ ಗೊಬ್ಬರ ಆಗಲಿ, ಆಮೇಲೆ ರಾಸಾಯನಿಕ ಕೀಟನಾಶಕಗಳಾಗಲಿ ಇಂಥವೇನು ಜಾಸ್ತಿ ತೊಗೊಳೋದಿಲ್ಲ ಇದು. ಹೀಗಾಗಿ ಭಾಳ ನಾವು ಒಳ್ಳೆ ಖರ್ಚು ಮಾಡ್ತೀವಿ ಅಂತಂದ್ರೆ 50,000 ಮೇಲೆ ದಾಟೋದಿಲ್ಲ. ಈಗ ನಮ್ಮ ಅಳಿಯ ಖರ್ಚು ಮಾಡಿರೋದೇ 2 ಎಕರೆ ಭೂಮಿಗೆ, 2 ಎಕರೆ ಭೂಮಿ ನಡುವೆ 60,000 ರೂಪಾಯಿ ಖರ್ಚು ಮಾಡ್ಯಾರ. ಪ್ಲಾಂಟೇಶನ್ ಅಂದಿಲ್ಲ ಸರ್. ಪ್ರತಿ ವರ್ಷ ವಾರ್ಷಿಕ ಖರ್ಚು ಬರ್ತದೆ. ಕಳೆ ತೆಗೆಯೋದು, ಸ್ವಲ್ಪ ಸೇಂದ್ರಿಯ ಗೊಬ್ಬರ ಕೊಡೋದು, ಕಟಿಂಗ್ ಮಾಡಿಸೋದು, ಇಂಥವೆಲ್ಲ ಖರ್ಚು ಹಿಡಿದಾಗ ಒಂದು 50,000-60,000 ರೂಪಾಯಿ ಖರ್ಚು ಬರ್ತದೆ ರೀ. ಇದು ಇನ್ನೂ ಓವರ್ ಆಯ್ತಂದ್ರೂ ಅಡ್ಡಿ ಇಲ್ಲ. ಈ ಬೆಳೆಗೆ ಇಷ್ಟೂ ಖರ್ಚು ಕೇಳೋದಿಲ್ಲ. ಒಟ್ಟಾರೆ ಒಂದೇ ಮಾತಿನಲ್ಲಿ ಹೇಳ್ಬೇಕಂತಂದ್ರೆ ಇದು ಒಂದು ನಮೂನೆ ಬಡವರ ಬೆಳೆ ಅಂದ್ರೂ ಅಡ್ಡಿ ಇಲ್ಲ ಸರ್ ಇದು. ಯಾಕಂದರೆ ಏನೇನು ಕೇಳೋದೇ ಇಲ್ಲ ಅಂದೊತ್ನಾಗ ಬರೀ ಆದಾಯ ಕೊಡೋ ಕೆಲಸ ಮಾಡ್ತದೆ ಅನ್ನೋದಾದರೆ ಇದು ಬಡವರ ಬೆಳೆ ಅಂತಲೇ ಅನ್ಬೇಕು ಇದಕ್ಕೆ ಸರ್. ಈಗ ರೈತರಿಗೆ ಮುಖ್ಯವಾಗಿ ಮಾರ್ಕೆಟಿಂದ ಒಂದು ಸಮಸ್ಯೆ ಸರ್. ಈಗ ಸೀತಾಫಲ ಈಗ ಬೇರೆ ಹಣ್ಣುಗಳಾದರೆ 1 ವಾರ 10 ದಿನ ಇಡ್ಬೋದು ಸರ್. ಇದು ಸೀತಾಫಲನೂ ಆ ರೀತಿ ಪೆರಿಷೇಬಲ್ ಇರೋದ್ರಿಂದ ಮಾರ್ಕೆಟಿಂಗ್ ಇಲ್ಲಿ ಆಗುತ್ತಾ? ಇಲ್ಲಿ ಯಾವುದಿದೆ ಸರ್? ಇಲ್ಲಿ ಈಗ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ಎಲ್ಲರೂ ಸೀತಾಫಲ ಕೇಳ್ತಾ ಇದ್ದಾರೆ ಸರ್. ಯಾಕಂದರೆ ಡಾಕ್ಟರ್ಗಳನ್ನೂ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಕತ್ತಾರೆ, ಸೀತಾಫಲ ಭಾಳ ತಿನ್ನಿರಿ ಅಂತಲೂ ಹೇಳ್ತಾ ಇದ್ದಾರೆ. ಹೀಗಾಗಿ ಪ್ರತಿಯೊಬ್ಬರು ಸೀತಾಫಲನ ಖರೀದಿ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಗುಡ್ಡಗಾಡು ಪ್ರದೇಶದ ಬೆಳೆ ಆಗಿರೋದ್ರಿಂದ ನಮಗೆ ಗುಡ್ಡಗಾಡು ಜನ ಏನಿರ್ತಿದ್ರು ಅವ್ರು ತೊಗೊಂಡು ಬಂದು ಮಾರಾಟ ಮಾಡ್ಕೋತಿದ್ರು. ಇದು ಇತ್ತೀಚೆಗೆ ನಾವೇನು ಮಾಡಿದ್ವಿ ಅಂತಂದರೆ ಇದನ್ನು ನಾಡಿಗೆ ತೊಗೊಂಡು ಬಂದ್ವಿ. ಹೀಗಾಗಿ ಇದನ್ನು ಬೆಳೆಯಕತ್ತಿದ್ರು ಕಮರ್ಷಿಯಲ್ ಆಗಿ ಬೆಳೆದಾಗ ನಮ್ಮ ಭಾಗದಲ್ಲಿ ನಮಗೆ ಹೊಸಪೇಟೆ ಮಾರ್ಕೆಟ್ ಇದೆ. ಆಮೇಲೆ ಅದನ್ನು ಬಿಟ್ಟರೆ ಹುಬ್ಳಿ ಮಾರ್ಕೆಟ್ ಚೆನ್ನಾಗಿದೆ ಸರ್. ಆಮೇಲೆ ಇದು ಬಿಟ್ಟರು ನಾವು ಡೈರೆಕ್ಟಾಗಿ ನನ್ನ ತೋಟದ ಹಣ್ಣನ್ನು ನಾನು ಡೈರೆಕ್ಟ್ ಫ್ರೂಟ್ ಮಾರ್ಕೆಟ್ನಾಗ ಹೋಗಿ ಫ್ರೂಟ್ ಏನು ರಿಟೇಲಾಗಿ ಮಾರಾಟ ಮಾಡ್ತಾರೆ. ಅವರು ಸತಿಗೆ ನಮ್ಮಿಂದನೇ ಒಪ್ಪಂದ ಮಾಡಿಕೊಂಡು ಒಂದು ರೇಟ್ ಒಪ್ಪಂದ ಮಾಡ್ಕೊಂಡು ಅವ್ರಿಗೆ ಕೊಡ್ಬೋದು. ಇದನ್ನು ಮಾರಲಿಕ್ಕೆ ಅಂತ ಏನು ತೊಂದರೆ ಇಲ್ಲ. ಒಟ್ಟಾರೆ ಒಳ್ಳೆ ಬೆಳೆ ಅಂತ ಹೇಳ್ಬೋದು ಸರ್. ಹೇಳ್ಬೋದು. ಓಕೆ ಸರ್. ಈಗ ಈ ಬೆಳೆಗೆ ಟೆಕ್ನಿಕಲಿ ಸರ್ ಯಾವ್ಯಾವ ಇಂಪಾರ್ಟೆಂಟ್ ಸ್ಟೇಜ್ ಸರ್? ಈಗ ಯಾಕಂದರೆ ನೀವು ಕೂಡ ಸೀತಾಫಲ ಬೆಳೆದಿದ್ದೀರಾ. ನೀವು ಹೇಳ್ತಾ ಇದ್ರಿ ವರ್ಷಕ್ಕೆ ಎಲ್ಲರೂ 1 ತೆಗೆದ್ರೆ ನಾನು 2 ತೆಗಿಯಂಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ. ಹಾಗಾದರೆ ನಿಮ್ಗೆ ಸಾಕಷ್ಟು ಅನುಭವ ಇದೆ ಸರ್ ಇದರಲ್ಲಿ. ಯಾವ ಬೇಸಾಯ ಕ್ರಮದ ಹಂತದಲ್ಲಿ ತುಂಬ ವಿಶೇಷವಾದ ಬೇಸಾಯ ಏನಾದರೂ ಮಾಡಬೇಕಾ? ಇದಕ್ಕೆ ಕೇರ್ ಕೊಡೋದು ಅಂದರೆ ಸ್ಟೇಜ್ ಯಾವ ಸ್ಟೇಜಲ್ಲಿ ನಾವು ಕೇರ್ ಮಾಡೋದು? ಈಗ ತಾವು ಹೇಳಿದಂತೆ 2 ಸಲ ನಾನು ಈಗಾಗಲೇ ಕಂಟಿನ್ಯೂ ಆಗಿ ಏನು ಬೆಳೆದಿಲ್ಲ. ಹೋದ ಸಲ ನೋಡೋಣ ಅಂಥೇಳಿ 1 ಸಾಲು ಬಿಟ್ಟಿದ್ದೆ ನಾನು. ಒಂದು 2ನೇ ಕ್ರಾಪ್ ಸ್ವಲ್ಪ ಕಾಯಿ ಹಿಡಿತದು. ಆದ್ರೆ ಸೈಜ್ ಏನು ದೊಡ್ಡ ಸೈಜ್ ಬರಲಿಲ್ಲ, ಮೀಡಿಯಮ್ ಸೈಜ್ ಬಂತು ಸರ್. ಈ ಸಲ ಪೂರ್ತಿ ಹೊಲನೇ ಈ ಸಲ ಮಾಡಿ ನೋಡೋಣ ಅನ್ನೋ ಉದ್ದೇಶದಿಂದ ಈ ಕ್ರಾಪ್ ಮುಗಿದ ತಕ್ಷಣ ನಾವು ಒಂದು 3 ತಿಂಗಳಿಂದ ನೀರು ಬಂದ್ ಮಾಡಿಬಿಟ್ಟಿದ್ದೀವಿ ನಾವು. ಈ ಡಿಸೆಂಬರ್ಲಿಂದ 2-2.5 ತಿಂಗಳು ಆಗಿರ್ಬೋದು. ಈಗ
ಅದು ಬಂದ್ ಮಾಡಿದ್ವಿ, ಇತ್ತೀಚೆಗೆ ಎಲ್ಲ ತಪ್ಪಲ ಉದಿರಿಬಿಡ್ತು. ಈಗ ಮೊನ್ನೆ ರೀಸೆಂಟ್ ನೀರು ಕೊಟ್ಟಿವಿ, ಚಿಗುರೆಲ್ಲ ಬಂದಿದೆ ಸರ್. ಅದ್ರ ಫ್ಲವರ್ನು ಸಾಕಾಗೋಷ್ಟು ಫ್ಲವರ್ ಹಿಡಿದಿದೆ. ಈಗ ಅದನ್ನು ಫ್ಲವರ್ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕಂತ ನಮ್ಮ ಇದೆ, ನೋಡಬೇಕು ಸರ್. ಸೀಸನಲ್ಲಿ ಮಾರ್ಕೆಟ್ ಆಗುತ್ತಾ? ಯಾಕಂದರೆ ಹಣ್ಣು ಸಿಗ್ಲಾರ ಸೀಸನ್ ಒಳಗೆ ಹಣ್ಣು ಬಂತಂದ್ರೆ ತಾನೇ ಆಗುತ್ತೆ ಸರ್. ಮತ್ತು ಈ ಸೀಸನ್ ಒಳಗೆ ಏನು ರೇಟ್ ಸಿಗ್ತದೆ ಅದಕ್ಕಿಂತ ದುಪ್ಪಟ್ಟು ಸಿಗ್ಬೋದು ಅಂತ ಒಂದು ನಮಗೆ ವಿಶ್ವಾಸ ಇದೆ ಏನು ರೀ. ಹೀಗಾಗಿ ಈ ಸಲ 2ನೇ ಸೀಸನ್ ನೋಡಬೇಕು ಅನ್ನೋ ಉದ್ದೇಶದಿಂದ ನಾನು ನಮ್ಮ ಕ್ರಾಪನ್ನು ಬಿಟ್ಟಿದ್ದೀನಿ. ಈಗೆಲ್ಲ ಫ್ಲವರ್ ಸಣ್ಣ ಹೂಗಳು ಮತ್ತು ಚಿಗುರು ಇದೆ. ಈಗ ಮುಂದೆ ಅದಕ್ಕೆ ಸ್ವಲ್ಪ ಯಾವ ಥರ ನಾವು ಅದನ್ನು ಮಾಡ್ಕೋಬೇಕಂತ ಹೇಳಿ ನಡೆಸಿದ್ದೀವಿ ಕೆಲಸ. ಈಗೆಲ್ಲ ಫ್ಲವರ್ ಸ್ವಲ್ಪ ದೊಡ್ಡ ಸೈಜ್ ಬಂದಮೇಲೆ ಮ್ಯಾಗಿಲ್ ಕುಡಿ ಗಿಡಿ ಎಲ್ಲ ಚೂಟ್ಕೊಂಡ್ಬಿಟ್ರೆ ಮೇಲೆ ಹೋಗ್ತಕ್ಕಂಥ ನ್ಯೂಟ್ರಿಯೆಂಟ್ ಅಲ್ಲೇ ಉಳ್ಕೊಂಡು ನಮ್ಮ ಕಾಯಿನೂ ದೊಡ್ಡ ಸೈಜ್ ಆಗ್ಬೋದು ಅಂಥೇಳಿ ಮುಂದೆ ಇನ್ನೂ ಮಾಡೋದಿದೆ. ಈಗ ಫ್ಲವರಿಂಗ್ ಶುರು ಆಗಿರೋದ್ರಿಂದ ಇನ್ನೂ ಶುರು ಮಾಡಿಲ್ಲ. ಆಮೇಲೆ ನಾವು ಇದೆಲ್ಲ ಹೊಲ ಸ್ವಚ್ಛ ಮಾಡಿಕೊಂಡು ಸ್ವಲ್ಪ ಸೇಂದ್ರಿಯ ಗೊಬ್ಬರ ಇಂಥವೆಲ್ಲ. ಆಮೇಲೆ ಆಲ್ಮೋಸ್ಟ್ ಆಲ್ ನಾನು ಮಾಡ್ತಾ ಇರೋದು ಸಂಪೂರ್ಣ ಆರ್ಗ್ಯಾನಿಕ್ ಸಿಸ್ಟಮ್ನಲ್ಲೇ. ಸುಭಾಷ್ ಪಾಳೇಕರ್ ಅವ್ರ ಮೆಥಡ್ ಮತ್ತು ಉತ್ತರ ಪ್ರದೇಶದ ಗೋಪಾಲ್ರವರ ಇವೆರಡು ಮೆಥಡ್ಗಳನ್ನು ನಾನು ಬೆಳೆಗಳಿಗೆ ಅನುಸರಿಸ್ತಾ ಇದ್ದೀನಿ. ಒಳ್ಳೆ ಇಳುವರಿನೂ ಕೊಡ್ತಾ ಇದೆ, ಒಳ್ಳೆ ರಿಸಲ್ಟ್ನೂ ಇದೆ ಸರ್. ಸರ್, ಈಗ ಯಾವ ಹಂತದಲ್ಲಿ ಏನೇನು ಮಾಡ್ಬೇಕು ಸರ್? ಹಂಗೇನಾದರೂ ಈಗ ದಾಳಿಂಬೆಗೆ ನೋಡಿ ಈ ಸೀಸನಲ್ಲಿ ಬಾರ್ ಟ್ರೀಟ್ಮೆಂಟ್ ತೊಗೋಬೇಕು, ಚಾಟ್ನಿ ಮಾಡಬೇಕು, ಎತ್ತರಲ್ಲಿ ಹೊಡೆಯೋದು ಅದೆಲ್ಲ ಇರುತ್ತೆ. ಅದೇ ರೀತಿ ಇದರಲ್ಲಿ ಏನಾದ್ರು ಸ್ಪೆಷಲ್ ಟೆಕ್ನಿಕ್ಸ್ ಇದೆ? ಇದರಲ್ಲಿ ಅಂಥ ಸ್ಪೆಷಲ್ ಟೆಕ್ನಿಕ್ ಏನಿಲ್ಲ ಸರ್. ಈಗ ಈಸಿ ಬೆಳೆ ಈಗೇನು ಮಾಡ್ಬೇಕಂತಂದ್ರೆ, ಈಗ ನಾವು ಕಾಯಿಗಳು ಸಾಕಾಗುವಷ್ಟು ಫ್ಲವರ್ ಬಂದ್ಬಿಟ್ಟಿರ್ತದೆ. ನಮಗೆ ಅಷ್ಟು ಫ್ಲವರ್ ಇಟ್ಕೊಂಡ್ಬಿಟ್ರೆ ಸೈಜ್ ಚೆನ್ನಾಗಿ ಬರೋದಲ್ರಿ. ನಮ್ಗೆ ಅದರಲ್ಲಿ ಬಲಿಷ್ಠ ಫ್ಲವರ್ಗಳು ಯಾವುದೋ ಅವನ್ನಷ್ಟೇ ನೋಡಿಕೊಂಡು ಒಂದೊಂದು ರೆಂಬಿಗೆ ಒಂದೆರಡು ಕಾಯಿ ಬಂದರೆ ಮಿನಿಮಮ್ ನಮ್ಮ ಗಿಡಗಳಿಗೆ 20ರಿಂದ 30 ರೆಂಬೆಗಳನ್ನು ಮಾಡ್ಕೊಂಡಿರ್ತೀವಿ ಬ್ರ್ಯಾಂಚಸ್. ಪ್ರತಿ ಒಂದು ರೆಂಬಿಗೆ 1ರಿಂದ 2 ಕಾಯಿ ಹಿಡಿದಷ್ಟು ನೋಡ್ಕೊಂಡ್ಬಿಟ್ರೆ ಸಾಕು. ಆ ಥರ ಮಾಡ್ಕೊಂಡು ನೋಡ್ಬೇಕಂತ ಮಾಡಿದ್ದೀನಿ. ಓಕೆ ಸರ್, ಈಗ ಸೈಜ್ ನೀವು ಒಂದು ಸೈಜಿಗೆ ಮಾಡೋಕ್ಕೆ ನೀವು ಎಲ್ಲ ತೆಗಿತೀರಿ ಅಂತ ಹೇಳಿದ್ರಿ, ಥಿನ್ನಿಂಗ್ ಮಾಡ್ತೀರಿ ಅಂತ ಹೇಳಿದ್ರೆ, ಫ್ಲವರಿಂಗ್ ತೆಗಿತೀರಿ ಅಂತೇಳಿ. ಈಗ ಅದಕ್ಕೇನಾದರೂ ಗ್ರೇಡಿಂಗ್ ಎಲ್ಲ ಆ ರೀತಿ ಸೈಜು ಗ್ರೇಡಿಂಗ್ ಮಾಡ್ತಾರಾ ಮಾರ್ಕೆಟಲ್ಲಿ? ನಡೀತದೆ ರೀ. ಕೆಲವು ಗ್ರೇಡಿಂಗ್ ಅಂತಂದ್ರೆ ಏನಾಗ್ತದೆ ಅಂದರೆ, ಸ್ವಲ್ಪ ಸಣ್ಣ ಸೈಜ್ ಇರ್ತದೆ ಸ್ವಲ್ಪ ರೇಟ್ ಡೌನ್ ಮಾಡ್ತಾರೆ ರೀ. ಸ್ವಲ್ಪ ದೊಡ್ಡ ಸೈಜ್ ಇದೆ ಸ್ವಲ್ಪ ರೇಟ್ ಚೆನ್ನಾಗಿರ್ತದೆ. ಯಾವರೇಜ್ ಏನು ಸೈಜ್ ಇದ್ರೆ ಬೆಸ್ಟ್ ಸರ್? ಇದು 400ರಿಂದ 500 ಗ್ರಾಮ್ ಇತ್ತಂದ್ರೆ ಆರಾಮ್ ನಡೀತದೆ ಸರ್. ಯಾಕಂದ್ರೆ ನೋಡ್ಲಿಕ್ಕೆ ದೊಡ್ಡ ಸೈಜ್ ಕಾಣ್ತದಲ್ರಿ, ತಿರುಳು ಭಾಳ ಇರ್ತದೆ ಅಂತ ಹೇಳಿ ಅದನ್ನು ಭಾಳ ಲೈಕ್ ಮಾಡ್ತಾರೆ ಸರ್. ನಾನು ಲಾಸ್ಟ್ ಟೈಮ್ ಅದೇ ಥರ ದೊಡ್ಡ ಸೈಜ್ ಇದ್ದದಕ್ಕೆ ಒಳ್ಳೆ ರೇಟ್ ಸಿಕ್ತು ನನಗೆ. ಓಕೆ ಸರ್, ಈಗ ಜಾಸ್ತಿ ಈಗ ಕಾರ್ಖಾನೆಗಳು ಜಾಸ್ತಿ ಆಗ್ತಾ ಇದೆ ಸರ್. ಈಗ ಕಸ್ಟರ್ಡ್ ಐಸ್ ಕ್ರೀಮ್ ಅಂತೆ, ಕಸ್ಟರ್ಡ್ ಶೇಕ್ಸ್ ಅಂತೆ, ಆಮೇಲೆ ಈ ನಮ್ಮ ಫಲೂದಾ ಅದರಲ್ಲೆಲ್ಲ ಜಾಸ್ತಿ ಬಳಸ್ತಾರೆ ಸರ್. ರಬಡಿ ಅದರಲ್ಲೆಲ್ಲ ಬಳಸ್ತಾರೆ. ಆ ರೀತಿ ಬೈ ಪ್ರಾಡಕ್ಟ್ ಮಾಡಿ ಮಾರೋದಕ್ಕೆ ಏನಾದರೂ ಅವಕಾಶ ಇದೆಯಾ? ರೈತರ ಮಟ್ಟದಲ್ಲಿ ಮಾಡ್ಬೋದಾ ಹಂಗೇನಾದರೂ? ಬಟ್ ಆ ಥರ ನಾವು ಇನ್ನೂವರೆಗೂ, ಯಾಕಂದರೆ ಈ ಬೆಳೆ ನಮ್ಮ ಭಾಗದಲ್ಲಿ ಹೊಸದಾಗಿರೋದ್ರಿಂದ ಇನ್ನೂ ಅಷ್ಟು ದೂರ ವಿಚಾರ ಮಾಡಿಲ್ಲ ಸರ್. ಆಲ್ರೆಡಿ ನಮಗೆ ಬೇರೆ ಬೆಳೆಗಳಿಗಿಂತಲೂ ಅತ್ಯುತ್ತಮವಾದ ಆದಾಯ ಬರೀ ಹಣ್ಣು ಮಾರಿದಾಗನೇ ಸಿಗ್ತಾ ಇದೆ. ಓಕೆ, ಅದರದ್ದು ಪ್ರೊಸೆಸಿಂಗಿಗೆ ಹೋಗಿಲ್ಲ, ನೆಕ್ಸ್ಟ್ ಸ್ಟೇಜ್ ಇನ್ನೂ ಹೋಗಿಲ್ಲ. ನೋಡೋಣ ಮುಂದೆ ಮತ್ತು ಜಾಸ್ತಿ ಆದಾಗ ಏನಾದರೂ ಮಾಡ್ಬೇಕು. ಯಾಕಂದ್ರೆ ತನ್ನಿಂದ ತಾನೇ ಓಡ್ತದೆ ಅವಾಗ. ನಮ್ಮಲ್ಲಿ ಉತ್ಪನ್ನ ಜಾಸ್ತಿ ಆದಾಗ ಯಾವ ಕಾರ್ಖಾನೆಗಳು ಬರ್ತವೆ, ಅವರೆಲ್ಲ ಫ್ಯಾಕ್ಟ್ರಿ ಟೈ ಅಪ್ ಆಗುತ್ತೆ, ಅದೆಲ್ಲ ಆಗುತ್ತೆ. ಯಾಕಂದ್ರೆ ಬೆಂಗಳೂರು ಕಡೆ ಅಲ್ಲೇನು ಸೀತಾಫಲ ಬೆಳೀತಾರೆ ಸರ್, ಐಸ್ ಕ್ರೀಮ್ಗೋಸ್ಕರ ಅವು ಬೈ ಪ್ರಾಡಕ್ಟ್ಸಿಗೆ ಎಲ್ಲ ತೊಗೊಂಡು ಹೋಗ್ತಾರೆ ಸರ್, ಅದನ್ನು ವ್ಯಾಲ್ಯೂ ಎಡಿಷನ್ ಮಾಡೋಕ್ಕೆ. ಹಾಗಾಗಿ ಇಲ್ಲೇನಾದರೂ ಆ ರೀತಿ ಅವಕಾಶ ಇದೆಯಾ ಅಂತ? ಅಲ್ಲ, ಇನ್ನೂ ಅಂತೂ ಅದ್ರ ಬಗ್ಗೆ, ಯಾಕಂದ್ರೆ ಇನ್ನೂ ಈಗ ಸ್ವಲ್ಪ ಜನ ಈಗ ಹೆಜ್ಜೆ ಇಡ್ತಾ ಇದ್ದಾರೆ. ಈಗ 100ಕ್ಕೆ ಒಂದು 2 ಎಕರೆ 3 ಎಕರೆ 100 ಎಕರೆ ಹೊಲ ಇದೆ ಈ ಭಾಗದಲ್ಲಿ ಅಂದರೆ ಒಂದು 2-3 ಎಕರೆ ಅಷ್ಟೇ ಇದು ಸೀತಾಫಲ ಬೆಳೀತಾ ಇದ್ದಾರೆ. ಈಗ ಬಹಳಷ್ಟು ಜನ ಇದನ್ನು ಸೀತಾಫಲದ ಕಡೆಗೆ ಭಾಳ ವಾಲ್ತಾ ಇದ್ದಾರೆ, ನಾನು ಕೇಳ್ತಾ ಇದ್ದಾರೆ ಎಲ್ಲಿ ಸಿಗ್ತದೆ ಸಸಿ ಎಲ್ಲ ಅಂಥೇಳಿ. ಅದು ನೋಡಿದರೆ ಮುಂದಿನ ನಿರ್ಮಾಣದೊಳಗೆ ಈ ಭಾಗದಲ್ಲಿ ಸೀತಾಫಲ ಬೆಳೆನೂ ಭಾಳ ಆಗ್ಬೋದು ಅಂತ ಒಂದು ಅಂದಾಜು ಕಾಣಿಸ್ತದೆ ಸರ್. ಓಕೆ ಸರ್. ಸರ್, ಕೊನೆಯದಾಗಿ ಸರಿಯಾಗಿ ಮಾಡೋದಾದರೆ ಎಕರೆಗೆ ಎಷ್ಟು ಆದಾಯ ಮಾಡ್ಬೋದು ಸರ್? ಇದರಲ್ಲಿ ಕರೆಕ್ಟಾಗಿ ನಾವು ಎಲ್ಲ ಮಾಡ್ತೀವಿ ಅಂದರೆ ಎಷ್ಟು ಖರ್ಚು ಬರುತ್ತೆ, ಎಷ್ಟು ಆದಾಯ ಮಾಡ್ಬೋದು ಸರ್? ಖರ್ಚಂತೂ ಭಾಳ ಜಾಸ್ತಿ ಖರ್ಚು ಮಾಡಿದ್ದೀವಿ ಅಂದ್ರೆ 50ರಿಂದ 60 ಸಾವಿರ ರೂಪಾಯಿ ಸರ್. ಅದನ್ನು ಬಿಟ್ಟರೆ ಮಿನಿಮಮ್ ಏನೂ ಉಳಿದಿಲ್ಲ ಅಂದ್ರೂ ಒಂದು 3 ಲಕ್ಷ ರೂಪಾಯಿ ಆರಾಮ ಉಳಿತದೆ ಸರ್. 4ನೇ ವರ್ಷದಿಂದ. ಈಗ ನಮ್ಮ ಅಳಿಯ 3ನೇ ವರ್ಷದ ಬೆಳೆ ಇದು, ಮೊದಲನೇ ಬೆಳೆ. ಈ ವರ್ಷ 4 ಲಕ್ಷ ಮೇಲ್ಪಟ್ಟ ಆದಾಯ ತೆಗೆದಿದ್ದಾರೆ ಸರ್ 2 ಎಕರೆ ಭೂಮಿಯೊಳಗೆ. ಅಂದರೆ ಮೊದಲನೇ ಬೆಳೆ ಸುಮ್ಕಿಟ್ಟು ಅಲ್ಲೊಂದು ಇಲ್ಲೊಂದು ಕಾಯಿ ಲೆಕ್ಕಕ್ಕೆ ಬರ್ತದೆ, ಆದರೂ ಒಳ್ಳೆ ಇಳುವರಿ ಬಂತು. ಆಮೇಲೆ ಇನ್ನೊಂದು ಏನಾಗಿತ್ತು ಅಂದರೆ, ಇತ್ತೀಚೆಗೆ ನಮ್ಮ ಭಾಗದಲ್ಲಿ ಭಾಳಷ್ಟು ಜನರು ಹೊಸ್ದಾಗಿ ಬೆಳೆದಾಗ ಫ್ಲವರಿಂಗ್ ಸೆಟ್ಟಿಂಗ್ ಮಾಡ್ಕೊಳ್ಳೋದು ಯಾರಿಗೂ ಗೊತ್ತಾಗಲಿಲ್ಲ. ನಮ್ಮ ಹಳೆಯನ ಅದೃಷ್ಟನೂ ಚೆನ್ನಾಗಿತ್ತು ಇದರಲ್ಲಿ. ಆಮೇಲೆ ಅವರು ಪ್ರಾಂಪ್ಟಾಗಿ ಭಾಳ ಚೆನ್ನಾಗಿ ಮಾಡ್ತಾನೆ ಸರ್. ಭಾಳ ರಾತ್ರಿ ಹಗಲು ನಮ್ಮ ಜೊತೆಗೆ ತನಗೇನು ತಿಳಿಲಿಲ್ಲ ಅಂದರೆ ನಮ್ಮಂಥವ್ರು ಯಾರಾದರೂ ತಿಳಿದವ್ರಿಗೆ ಫೋನ್ ಮಾಡೋದು, ಮಾತಾಡೋದು, ಅದರ ಬಗ್ಗೆ ಸಲಹೆ ತೊಗೊಳ್ಳೋದು, ಈ ಥರ ಮಾಡಿ ಈ ಮೊದಲನೇ ಸರಿಗೆ ಅವ್ರು ಸಕ್ಸಸ್ ಆಗಿಬಿಟ್ರಿ ಸರ್ ಅವರು. ಓಕೆ, ಹಾಂ ಸರ್. ಅಂದರೆ ಇಳುವರಿ ತೆಗೆದಂಗೆ ಬೇಡಿಕೆ ಇದೆ, ಬೇಡಿಕೆ ಸಾಕಾಗೋಷ್ಟಿದೆ ಸರ್. ಹೋದ ವರ್ಷ ತೆಗೆದು ಕೊಡಬೇಕಷ್ಟೇ. ಹೋದ ವರ್ಷ 120 ರೂಪಾಯಿ KG ಮಾರಾಟ ಆಯಿತು. ಲಾಸ್ಟ್ ರೇಟ್ 160 ರೂಪಾಯಿ ತನಕ ಮಾರಾಟ ಆಯ್ತು ಸರ್. ಏನು ಸರ್, ಆಮೇಲೆ ಸೀತಾಫಲ ಹಣ್ಣು ನಮ್ಮ ಹತ್ರ ಇದೆ ಅಂದರೆ ಕಸ್ಟಮರ್ಗೆ ಒಂದು ಸಲ ಗೊತ್ತಾಗ್ಬಿಟ್ರೆ ಸಾಕು, ಮುಗಿಯೋವರೆಗೂ ಬಿಡೋದಿಲ್ಲ. ಏನು ರೀ,
ತೊಗೊಂಡು ಬರ್ರಿ ಓಕೆ, ಹಂಗೆಲ್ಲ ಡಿಮ್ಯಾಂಡ್ ಇದೆ. ಹೌದು. ಓಕೆ ಸರ್. ಸರ್, ನೀವು ಇಷ್ಟೊತ್ತು ಈ ಸೀತಾಫಲದ ಪರಿಸ್ಥಿತಿ ಏನಿದೆ ಈ ಭಾಗದಲ್ಲಿ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದೆ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ, ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ರಾಜಾ ಸಾಬ್ ಅವರು ಹಾಗೆ ಮತ್ತು ಶ್ರೀ ಸಿರಾಜ್ ಮೂಲಿಮನಿ ಸರ್ ಅವರು ಈ ಸೀತಾಫಲದ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದರು. ಇತ್ತೀಚೆಗೆ ಈ ಒಂದು ಭಾಗದಲ್ಲಿ ಸೀತಾಫಲವನ್ನು ಜಾಸ್ತಿ ಬೆಳೀತಾ ಇದ್ದಾರೆ. ಅದಕ್ಕೆ ತಕ್ಕಂಗೆ ಡಿಮ್ಯಾಂಡ್ ಕೂಡ ಬರ್ತಾ ಇದೆ. ಮತ್ತು ಆರ್ಥಿಕವಾಗಿ ಇದಕ್ಕೇನು ಮೇಂಟೆನೆನ್ಸ್ ಅಷ್ಟೊಂದಿಲ್ಲ. ಮತ್ತು ಆರ್ಥಿಕವಾಗಿ ನೋಡೋದಾದರೆ ಇದರಲ್ಲಿ ತುಂಬ ಲಾಭ ಆಗ್ತಿದೆ ಅನ್ನೋ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಇವರಿಬ್ಬರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.